ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಕಥೆ ಬರೆಯುವುದಕ್ಕೆ ಸ್ಫೂರ್ತಿಯನ್ನ ಕೊಡಿ. ನನ್ನ 20 ವರ್ಷದ ನೌಕರ ರಾಮು ಯಾವಾಗಲೂ ನನ್ನ ಮುಂದೆ ಹಿಂದೆ ಸುತ್ತಾಡ್ತಾ ಇರ್ತಾ ಇದ್ದ. ನಾನು ಅವನನ್ನ ಚಿಕ್ಕವನು ಅಂಥೇಳಿ ಭಾವಿಸಿದ್ದೆ. ಆದರೆ ಒಂದು ದಿನ ಅವನು ನನ್ನ ಬಳಿ ಹೇಳ್ದ, ಮಾಲಕಿ, ನನಗೆ ಚಿಕ್ಕವನೆಂದು ತಿಳಿಯುವ ತಪ್ಪು ಮಾಡಬೇಡಿ. ಆ ರಾತ್ರಿ ನಾನು ಅವನನ್ನ ನೋಡಿದಾಗ ಆಶ್ಚರ್ಯಚಕಿತಳಾದೆ. ಯಾಕೆಂದರೆ ಆ ರಾತ್ರಿ ರಾಮು 20 ವರ್ಷದ ಹುಡುಗನಂತೆ ಅಲ್ಲ, ಬದಲಾಗಿ 30 ವರ್ಷದ ಮನುಷ್ಯನಂತೆ ನನ್ನ. ಹಲೋ ಗೆಳೆಯರೆ, ಇಂದಿನ ಈ ವಿಶಿಷ್ಟ ಕಥೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾವಾಗಿನಿಂದ ರಾಮು ನನ್ನ ಬಳಿ ಮಲಗೋದಕ್ಕೆ ಆರಂಭಿಸಿದನೋ ಅಂದಿನಿಂದ ನನ್ನ ದೇಹದಲ್ಲಿ ಬದಲಾವಣೆಗಳು ಬರಲಾರಂಭಿಸಿದವು. ನನಗೆ ಅನ್ನಿಸ್ತಾ ಇತ್ತು, ರಾಮು ಚಿಕ್ಕವನು ಮತ್ತು ಅವನಿಗೆ ಏನೂ ತಿಳಿಯೋದಿಲ್ಲ ಅಂಥೇಳಿ. ಆದರೆ ನಿಧಾನವಾಗಿ ಅವನ ಅಸಲಿ ಬಣ್ಣ ನನಗೆ ಕಾಣಿಸ್ತೊಡಗಿತು. ನಾನು ಎಂದೂ ಯೋಚನೆ ಮಾಡಿರಲಿಲ್ಲ, 20 ವರ್ಷದ ಹುಡುಗ ನನ್ನಂತಹ 40 ವರ್ಷದ ಮಹಿಳೆಗೆ ಇಷ್ಟೊಂದು ನೀಡಬಲ್ಲ ಅಂಥೇಳಿ. ರಾಮು 20 ವರ್ಷದವನಿದ್ದ. ಅವನನ್ನು ನಾನು ಹಳ್ಳಿಯಿಂದ ನನ್ನ ಮನೆಗೆ ಕೆಲಸಕ್ಕಾಗಿ ಕರೆತಂದಿದ್ದೆ. ನನ್ನ ಮನೆಯಲ್ಲಿ ಕೇವಲ ನಾನು ಮತ್ತು ನನ್ನ 1 ವರ್ಷದ ಮಗ ಇದ್ದೆವು. ನಾನು ಕೆಲಸಕ್ಕೆ ಹೋದಾಗ ರಾಮು ನನ್ನ ಮಗುವನ್ನು ನೋಡ್ಕೊಳ್ತಾ ಇದ್ದ ಮತ್ತು ಅವನು ನನ್ನ ಮನೆಯಲ್ಲೇ ಇರ್ತಾ ಇದ್ದ. ನಾನು ಮದುವೆಯಾಗದೆ ತಾಯಿಯಾಗಿದ್ದೆ. ನನ್ನ ಪ್ರೇಮಿ ಮದುವೆಯ ಭರವಸೆಯನ್ನು ನೀಡಿ ನನ್ನೊಂದಿಗೆ ಪ್ರೇಮದ ಆಟ ಆಡಿದ್ದ. ನಾನು ಗರ್ಭಿಣಿಯಾದಾಗ ಅವನ ಮನೆಗೆ ಹೋದೆ ಮತ್ತು ಅಲ್ಲಿ ನೋಡಿದರೆ ಅವನ ಮದುವೆಯಾಗ್ತಾ ಇತ್ತು. ಅವನು ನನ್ನೊಂದಿಗೆ ಪ್ರೇಮದ ನಾಟಕವಾಡಿದ್ದ ಮತ್ತು ಇನ್ನೊಬ್ಬ ಹುಡುಗಿಯೊಂದಿಗೆ ಮದುವೆಯಾಗಿದ್ದ. ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದ ಮಗುವನ್ನು ಕೊಲ್ಲೋದಕ್ಕೆ ನನಗೆ ಮನಸ್ಸು ಬರಲಿಲ್ಲ. ನಾನು ಗರ್ಭಪಾತ ಮಾಡಿಸುವ ಬಗ್ಗೆ ಯೋಚಿಸುವಷ್ಟರಲ್ಲಿ ಸಮಯ ಮೀರಿತ್ತು. ನಾನು 5 ತಿಂಗಳ ಗರ್ಭಿಣಿಯಾಗಿದ್ದೆ. ನನ್ನ ತಂದೆ ತಾಯಿ ನನ್ನನ್ನ ಮತ್ತು ನನ್ನ ಮಗುವನ್ನ ಸ್ವೀಕರಿಸೋದಕ್ಕೆ ನಿರಾಕರಿಸಿದ್ರು. ಆಗ ನಾನು ಒಬ್ಳೇ ಇರತೊಡಗಿದೆ. ಹಲವು ತಿಂಗಳ ಹಿಂದೆ ನಾನು ನನ್ನ ಹಳ್ಳಿಗೆ ಹೋಗಿದ್ದೆ, ನನ್ನ ತಾತನ 100ನೇ ಹುಟ್ಟುಹಬ್ಬಕ್ಕಾಗಿ. ನನ್ನ ತಾತ ನನಗೆ ಹುಟ್ಟುಹಬ್ಬದ ಆಮಂತ್ರಣ ಕಳಿಸಿದ್ರು ಮತ್ತು ಅದಕ್ಕಾಗಿ ನಾನು ಹಳ್ಳಿಗೆ ಹೋಗಿದ್ದೆ. ನನ್ನ ಮಗನನ್ನ ಅಲ್ಲಿ ಕೇವಲ ನನ್ನ ತಾತ ಮಾತ್ರ ಪ್ರೀತಿಯಿಂದ ಎತ್ತಿಕೊಂಡಿದ್ರು. ಆರವ್ ನನ್ನ ಮಗ. ಅವರ ಹತ್ರ ಆಟವಾಡುತ್ತಾ ಇದ್ದಾಗ ಆಫೀಸ್ನಿಂದ ಫೋನ್ ಬಂತು ಮತ್ತು ನಾನು ಸ್ವಲ್ಪ ಸಮಯ ಫೋನ್ನಲ್ಲಿ ಮಾತಾಡೋದಕ್ಕೆ ಹೊರಗೆ ಹೋದೆ. ನಾನು ವಾಪಸ್ ಬಂದಾಗ ನನ್ನ ಆರವ್ ತಾತನ ಹತ್ತಿರ ಇರಲಿಲ್ಲ. ಬದಲಾಗಿ ಮನೆಯ ಒಬ್ಬ ಕೆಲಸಗಾರನ ಬಳಿ ಇದ್ದ. ಆ ನೌಕರನ ಬಳಿ ಚೆನ್ನಾಗಿ ಆಟ ಆಡ್ತಾ ಇರೋದನ್ನ ನಾನು ನೋಡಿದೆ. ನಾನು ನನ್ನ ಮಗುವನ್ನ ಆ ನೌಕರನಿಂದ ಪಡೆದುಕೊಂಡು ಅಲ್ಲಿಂದ ಹೋಗತೊಡಗಿದೆ. ಆಗ ಆ ನೌಕರ ನನ್ನನ್ನು ತಡೆದ. ಅವನು ಹೇಳಿದ, ಮಾಲಕಿ, ನನಗೆ ಸ್ವಲ್ಪ ಸಹಾಯ ಬೇಕು. ನನಗೆ ಹಣದ ಅಗತ್ಯವಿಲ್ಲ, ಬದಲಾಗಿ ಕೆಲಸದ ಅಗತ್ಯವಿದೆ. ಅವನು ತನ್ನ ಪರಿಚಯ ನೀಡುತ್ತಾ ಹೇಳಿದ, ನಾನು ರಾಮು. ನಾನು ಈ ಮನೆಯಲ್ಲಿ ಹಸು ಎಮ್ಮೆಗಳನ್ನ ಕೊಟ್ಟಿಗೆಯನ್ನ ಸ್ವಚ್ಛಗೊಳಿಸುವ ಕೆಲಸ ಮಾಡ್ತಾ ಇದ್ದೆ. ಆದರೆ ಈಗ ದೊಡ್ಡ ಸಾಹೇಬರು ಹಸು ಎಮ್ಮೆಗಳನ್ನ ಮಾರಾಟ ಮಾಡೋ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಿಮ್ಮ ಬಳಿ ಏನಾದರೂ ಕೆಲಸ ಇದ್ರೆ ಕೊಡಿ. ನನಗೆ ಕೆಲಸದ ತುಂಬ ಅಗತ್ಯ ಇದೆ. ನನ್ನ ತಂದೆ ತಾಯಿ ಕೂಡ ಕೆಲಸವನ್ನೇ ಮಾಡ್ತಾರೆ. ನನಗೆ ಕೆಲಸ ಬೇಕೇ ಬೇಕು ಅಂತ. ಆಗ ನಾನು ಹೇಳಿದೆ, ನನ್ನ ಮಗುವನ್ನು ನೋಡಿಕೊಳ್ಳೋ ಕೆಲಸ ಇದೆ, ಆದರೆ ಅದಕ್ಕಾಗಿ ನೀನು ನಗರಕ್ಕೆ ಬರಬೇಕು. ಈ ಕೆಲಸಕ್ಕಾಗಿ ನಾನು ನಿನಗೆ ತಿಂಗಳಿಗೆ 8,000 ರೂಪಾಯಿ ಕೊಡ್ತೇನೆ. ರಾಮು ನನ್ನೊಂದಿಗೆ ನಗರಕ್ಕೆ ಬರಲು ತಯಾರಾದ. ಆರವ್ ಅವನ ಜೊತೆ ಚೆನ್ನಾಗಿರ್ತಾ ಇದ್ದ, ನನ್ನ ಮಗ ಆರವ್. ಮತ್ತು ಇದನ್ನ ಕಂಡು ನಾನು ರಾಮುವನ್ನ ನನ್ನ ಮನೆಗೆ ಕರೆದುಕೊಂಡು ಬರೋದಕ್ಕೆ ನಿರ್ಧಾರವನ್ನ ಮಾಡಿದೆ. ರಾಮು ಅಂದಿನಿಂದ ನನ್ನ ಮನೆಯಲ್ಲೇ ಇರತೊಡಗದ. ಅವನು ಹೇಳ್ದ, ಪ್ರತಿ 4 ತಿಂಗಳಿಗೊಮ್ಮೆ ಸ್ವಲ್ಪ ಹಣ ಜಮೆಯಾದ ನಂತರ ಅವನು ತನ್ನ ಹಳ್ಳಿಗೆ ಹೋಗ್ತಾನೆ ಅಂಥೇಳಿ. ರಾಮು ದಿನವಿಡೀ ನನ್ನ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಮತ್ತು ಮನೆ ಕೆಲಸಗಳನ್ನು ನನಗೆ ಸಹಾಯ ಮಾಡ್ತಾ ಇದ್ದ.
ರಾಮು ಮನೆಗೆ ಬಂದು 1 ತಿಂಗಳಾಗಿತ್ತು ಮತ್ತು ಈ 1 ತಿಂಗಳಲ್ಲಿ ಅವನು ನನ್ನ ಮನ ಗೆದ್ದಿದ್ದ. ಅವನ ಆರೈಕೆಯಿಂದ ನನ್ನ ಮಗನ ಆರೋಗ್ಯವೂ ಸುಧಾರಿಸಿತ್ತು. ನನ್ನ ಪೀಡಿಸುತ್ತಿದ್ದ ಆರವ್ ಈಗ ರಾಮುವಿನ ಕೈಯಿಂದ ಚೆನ್ನಾಗಿ ಊಟ ಮಾಡ್ತಾ ಇದ್ದ. ನನ್ನ ರಾಮುವಿಗೆ ಒಂದು ಪ್ರತ್ಯೇಕ ರೂಮನ್ನ ನೀಡಿದ್ದೆ. ಒಂದು ದಿನ ರಾತ್ರಿ ಆರವ್ ತುಂಬ ಅಳತೊಡಗದ. ಯಾವುದೇ ರೀತಿಯಿಂದಲೂ ಅವನು ಸುಮ್ಮನಾಗ್ತಾ ಇರಲಿಲ್ಲ. ಮಗುವಿನ ಅಳುವಿನ ಶಬ್ದ ಕೇಳಿ ರಾಮು ನನ್ನ ರೂಮಿಗೆ ಬಂದ ಮತ್ತು ಅವನು ಆರವ್ನನ್ನ ನನ್ನಿಂದ ಪಡೆದುಕೊಂಡ. ರಾಮುವಿನ ಬಳಿ ಹೋದ ತಕ್ಷಣ ಆರವ್ ಸುಮ್ಮನಾದ. ರಾತ್ರಿ ತುಂಬಾ ಆಗಿತ್ತು. ಆರವ್ ರಾಮುವನ್ನ ಬಿಡ್ತಾ ಇರಲಿಲ್ಲ. ಹಾಗಾಗಿ ನಾನು ರಾಮುವನ್ನ ನನ್ನ ರೂಮಿನಲ್ಲೇ ಮಲಗೋದಕ್ಕೆ ಹೇಳಿದೆ. ಬೆಳಗ್ಗೆ ನಾನು ಎದ್ದಾಗ ಆರವ್ ರಾಮುವನ್ನ ಅಪ್ಪಿಕೊಂಡು ಮಲಗಿದ್ದ. ಆ ರಾತ್ರಿಯ ನಂತರ ರಾಮು ಆರವ್ಗಾಗಿ ನನ್ನ ರೂಮಿನಲ್ಲೇ ಮಲಗಲಾರಂಭಿಸಿದ. ರಾಮು ಬಂದ ನಂತರ ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ರಾಮುವಿನ ಕೆಲಸದಿಂದಾಗಿ ಖುಷಿಯಾಗಿ ರಜಾ ದಿನದಂದು ನಾನು ಅವನನ್ನ ಮಾಲ್ಗಳಿಗೆ ಕರೆದುಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ನಾನು ಅವನಿಗೆ ಒಳ್ಳೆಯ ಬಟ್ಟೆಗಳನ್ನು ಖರೀದಿಸಿದೆ ಮತ್ತು ಸಲೂನ್ಗೆ ಹೋಗಿ ಅವನಿಗೆ ಹೊಸ ಹೇರ್ ಸ್ಟೈಲನ್ನು ಕೂಡ ಮಾಡಿಸಿದೆ. ರಾಮು ನೋಡೋದಕ್ಕೆ ಚೆನ್ನಾಗಿದ್ದ, ಆದರೆ ಅವನು ತುಂಬಾ ಸಾಧಾರಣವಾಗಿ ಇರ್ತಾ ಇದ್ದ. ಅಂದು ನಾನು ಅವನ ಪೂರ್ತಿ ಲುಕ್ಕನ್ನೇ ಬದಲಾಯಿಸಿದೆ. ಅವನನ್ನು ಹೊಸ ಅಂದಾಜಿನಲ್ಲಿ ನೋಡಿ, ಹೊಸ ಗೆಟಪ್ಪಿನಲ್ಲಿ ನೋಡಿ ನನಗೂ ನನ್ನ ಕಣ್ಣುಗಳನ್ನೇ ನಂಬಲಾಗ್ತಾ ಇರಲಿಲ್ಲ. ನಿನ್ನೆಯವರೆಗೂ ಒಬ್ಬ ಸಾಧಾರಣ ನೌಕರನಾಗಿದ್ದವನು ಇಷ್ಟು ಹ್ಯಾಂಡ್ಸಮ್ ಮತ್ತು ಸ್ಮಾರ್ಟ್ ಆಗಿ ಕಾಣಬಲ್ಲ ಅಂಥೇಳಿ ನಾನು ಕಲ್ಪನೆಯೂ ಮಾಡಿರಲಿಲ್ಲ. ಮಾಲ್ನಿಂದ ನಾವು ಮನೆಗೆ ಬಂದಾಗ ಆರವ್ ಬಂದ ತಕ್ಷಣ ಮಲಗಿದ್ದ. ನಾನು ಅವನನ್ನ ರೂಮಿನಲ್ಲಿ ಹಾಸಿಗೆಯ ಮೇಲೆ ಮಲಗಿಸಿ ನೀರು ಕುಡಿಯೋದಕ್ಕೆ ಹೊರಗೆ ಹೋಗ್ತಾ ಇದ್ದೆ. ಆಗ ರಾಮು ನನಗಾಗಿ ನೀರನ್ನ ತಂದ. ನೀರು ಕುಡಿದು ನಾನು ಗ್ಲಾಸನ್ನ ಇಟ್ಟೆ ಮತ್ತು ರಾಮು ನನ್ನನ್ನ ಆಗಿನಿಂದಲೇ ರೆಪ್ಪೆ ಮುಚ್ಚದೆ ನೋಡ್ತಾ ಇದ್ದ. ನಾನು ಗ್ಲಾಸ್ ಇಟ್ಟ ತಕ್ಷಣ ಅವನು ನನ್ನನ್ನು ಅಪ್ಕೊಂಡ. ಹಲವು ವರ್ಷಗಳ ನಂತರ ಒಬ್ಬ ಪುರುಷ ನನ್ನನ್ನು ಅಪ್ಪಿಕೊಂಡಿದ್ದ. ನಾನು ಅವನನ್ನ ನನ್ನಿಂದ ದೂರ ಮಾಡಿದೆ. ಆಗ ರಾಮು ಹೇಳ್ದ, ಮಲಕಿ, ನಿಮ್ಮಿಂದಾಗಿ ಇಂದು ಮೊದಲ ಬಾರಿಗೆ ನಾನು ನನ್ನನ್ನ ಪ್ರೀತಿಸೋದಕ್ಕೆ ಕಲಿತಿದ್ದೇನೆ. ಜೀವನ ತುಂಬಾ ಸುಂದರವಾಗಿದೆ. ಅದನ್ನ ಬದುಕಲು ತಿಳಿಯಬೇಕು ಅಷ್ಟೇ. ಇಂದು ನೀವು ನನ್ನ ಕಾಯಕಲ್ಪ ಮಾಡಿಸಿ ನನ್ನ ಮೇಲೆ ದೊಡ್ಡ ಉಪಕಾರ ಮಾಡಿದ್ದೀರಿ. ನಾನು ನಿಜವಾಗಿಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ. ರಾಮುವಿನ ಮುಖದಲ್ಲಿ ಖುಷಿ ನೋಡಿ ನಾನೂ ಕೂಡ ಖುಷಿಯಾಗಿದ್ದೆ. ಮರುದಿನದಿಂದ ಅವನು ತುಂಬಾ ಸ್ವಚ್ಛವಾಗಿ ಮತ್ತು ನೀಟಾಗಿ ಇರಲಾರಂಭಿಸಿದ. ಅವನು 20 ವರ್ಷದವನಿದ್ದ, ಆದರೆ ಹಳ್ಳಿಯ ಹುಡುಗನಾದ ಕಾರಣ ಅವನ ಮೈಕಟ್ಟು ಚೆನ್ನಾಗಿತ್ತು. ಅವನ ಮನೆಯಲ್ಲೂ ಪ್ರತಿದಿನ ಕಸರತ್ತು ಮಾಡುತ್ತಿದ್ದ. ಅವನ ಎತ್ತರವೂ ಚೆನ್ನಾಗಿತ್ತು. ನಾನು ಅವನ ಬಳಿ ಅವನ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ದೆ, ಆದರೆ ಅವನು ಈಗ ಓದಿನಿಂದ ಮನಸ್ಸು ದೂರವಾಗಿದೆ ಎಂದು ಹೇಳಿದ. ಪ್ರತಿದಿನ ಬೆಳಗ್ಗೆ ಆಫೀಸಿಗೆ ಹೋಗುವ ಮುನ್ನ ನಾನು ನನ್ನ ಮಗುವನ್ನ ಮುದ್ದಾಡಿ ಆಫೀಸ್ಗೆ ಹೊರಡ್ತಾ ಇದ್ದೆ. ಇಂದು ನಾನು ಆಫೀಸಿಗೆ ಹೊರಡುವ ಮುನ್ನ ಆರವ್ನನ್ನ ಚುಂಬಿಸಲು ಹೋದಾಗ ಅವನು ರಾಮುವಿನ ಕಂಕುಳಲ್ಲಿದ್ದ. ಇದ್ದಕ್ಕಿದ್ದಂತೆ ಆರವ್ ತನ್ನ ಕುತ್ತಿಗೆ ತಿರುಗಿಸಿದ ಮತ್ತು ನನ್ನ ತುಟಿಗಳು ರಾಮುವಿನ ಕೆನ್ನೆಗೆ ತಗುಲಿದವು. ನನಗೆ ತುಂಬಾ ನಾಚಿಕೆಯಾಯಿತು. ನಾನು ಅವನ ಬಳಿ ಕ್ಷಮೆ ಕೇಳಿ ಆಫೀಸ್ಗೆ ಹೊರಟೆ. ಸಂಜೆ ನಾನು ಮನೆಗೆ ಬಂದಾಗಲೂ ನಾನು ರಾಮುವಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ರಾಮು ಆರವ್ಗೆ ಊಟವನ್ನ ಮಾಡಿಸಿ ಮಲಗಿಸಿದ್ದ. ನಂತರ ನಾವಿಬ್ಬರೂ ಜೊತೆಯಾಗಿ ಊಟವನ್ನ ಮಾಡಿದ್ವಿ. ಊಟ ಮುಗಿದ ನಂತರ ನಾನು ನನ್ನ ರೂಮಿಗೆ ಹೋದೆ. ಅಲ್ಲಿ ನಾನು ನನ್ನ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದೆ. ನನಗೆ ಮೈಗ್ರೇನ್ ಸಮಸ್ಯೆ ಇತ್ತು, ಅಂದರೆ ನನಗೆ ತಲೆನೋವಿನ ಸಮಸ್ಯೆ ಇತ್ತು. ಅದರ ಔಷಧಿಯನ್ನೇ ನಾನು ತೆಗೆದುಕೊಳ್ತಾ ಇದ್ದೆ. ಔಷಧಿ ತೆಗೆದುಕೊಂಡ ನಂತರವೂ ನನ್ನ ತಲೆ ತುಂಬಾ ನೋಯ್ತಾ ಇತ್ತು. ನಾನು ನನ್ನ ರೂಮಿನಲ್ಲಿ ತಲೆ ಹಿಡಿದು ಕುಳಿತಿದ್ದೆ. ಸ್ವಲ್ಪ ಸಮಯದ ನಂತರ ರಾಮು ರೂಮಿಗೆ ಬಂದ. ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿ ಅವನು ಏನಾಯ್ತು ಅಂತ ಕೇಳ್ದ. ಅವನಿಗೆ ನನ್ನ ತಲೆನೋವು ತಿಳಿತಾ ಇದ್ದಂತೆ ಅವನು ನನ್ನ ತಲೆಯನ್ನ ಮಸಾಜ್ ಮಾಡೋದಕ್ಕೆ ಆರಂಭಿಸ್ದ. ರಾಮುವಿನ ಮಸಾಜ್ನಿಂದ ನನಗೆ ಆರಾಮ ಸಿಗ್ತಾ ಇತ್ತು. ನಿಧಾನವಾಗಿ ನನಗೆ ಗಾಢವಾಗಿ ನಿದ್ದೆ ಬಂತು. ಆ ರಾತ್ರಿ ನನಗೆ ತುಂಬಾ ಚೆನ್ನಾಗಿ ನಿದ್ದೆ ಬಂತು. ಮರುದಿನ ನಮ್ಮ ಆಫೀಸ್ನಲ್ಲಿ ಟ್ರೆಡಿಷನಲ್ ಡೇ ಫಂಕ್ಷನ್ ಇತ್ತು ಮತ್ತು ಇದಕ್ಕಾಗಿ ನಾನು ಗುಜರಾತಿ ಲುಕ್ ಹಾಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಿದ್ದೆ. ನಾನು ಲಂಗ ಧರಿಸಿದ್ದೆ, ಆದರೆ ಸ್ಕರ್ಟ್ನ ಗಂಟು ಕಟ್ಟಲು ನನಗೆ ತೊಂದರೆಯಾಗ್ತಾ ಇತ್ತು. ಆಗ ನಾನು ರಾಮುವನ್ನ ರೂಮಿಗೆ ಕರೆದು
ಗಂಟು ಕಟ್ಟೋದಕ್ಕೆ ಹೇಳಿದೆ. ಗಂಟು ಕಟ್ಟುವಾಗ ಅವನ ಕೈ ನನ್ನ ತೆರೆದ ಬೆನ್ನಿನ ಮೇಲೆ ಹಾದು ಹೋಗ್ತಾ ಇತ್ತು. ನಾನು ಅವನನ್ನ ಚಿಕ್ಕವನೆಂದು ಭಾವಿಸಿದ್ದೆ. ಅದಕ್ಕಾಗಿ ಅವನಿಗೆ ಈ ಕೆಲಸವನ್ನ ಮಾಡಲು ಹೇಳಿದ್ದೆ. ನನ್ನ ಬಳಿ ಬೇರೆ ದಾರಿ ಇರಲಿಲ್ಲ. ತಯಾರಾಗಿ ನಾನು ಹೊರಡುವಾಗ ರಾಮು ನನ್ನನ್ನು ತಡೆದ ಮತ್ತು ಒಳಗಿನಿಂದ ಕಾಡಿಗೆ ತಂದ. ಅವನು ನನ್ನ ಕಿವಿಯ ಹಿಂದೆ ಕಾಡಿಗೆ ಇಟ್ಟ ಮತ್ತು ಹೇಳ್ದ, ಮಾಲಕಿ, ಈಗ ನಿಮಗೆ ಯಾರ ದೃಷ್ಟಿಯೂ ಬೀಳೋದಿಲ್ಲ. ನೀವು ಸುಂದರವಾಗಿ ಕಾಣಿಸ್ತಾ ಇದ್ದೀರಿ. ಅವನ ಮಾತು ಕೇಳಿ ನಾನು ನಕ್ಕು ಹೊರಟೆ. ಅಂದು ಸಂಜೆ ನಾನು ಮನೆಗೆ ಬಂದಾಗ ನನ್ನ ಜೊತೆ ನನ್ನ ಒಬ್ಬ ಗೆಳತಿ ಮತ್ತು ಅವಳ ಪ್ರಿಯಕರ ಪ್ರೇಮಿ ಕೂಡ ಬಂದಿದ್ರು. ರಾಮು ಒಂದು ತುಂಬ ಒಳ್ಳೆಯ ಅಡುಗೆಯನ್ನ ಮಾಡಿದ್ದ. ನನ್ನ ಗೆಳತಿ ಪ್ರಿಯಾ 4-5 ದಿನ ನನ್ನ ಮನೆಯಲ್ಲೇ ಉಳಿಯುವಳಿದ್ಲು. ಮುಂದಿನ 3 ದಿನ ಅವಳ ಪ್ರೇಮಿ ಕೂಡ ನನ್ನ ಮನೆಯಲ್ಲೇ ಇದ್ದ. ಮರುದಿನ ರಾತ್ರಿ ರಾಮು ಅಡುಗೆ ಮಾಡ್ದ ಮತ್ತು ಪ್ರಿಯಾ ಹಾಗೂ ಅವಳ ಪ್ರೇಮಿಯನ್ನ ಊಟಕ್ಕೆ ಕರೆದ. ಆದರೆ ಅವರಿಬ್ಬರೂ ರೂಮಿನಲ್ಲೇ ಡ್ರಿಂಕ್ಸ್ ಮಾಡ್ತಾ ಇದ್ರು. ಪ್ರಿಯಾ ತುಂಬ ಕುಡಿದಿದ್ಲು. ಅವಳು ಊಟ ಮಾಡದೇನೆ ಮಲಗಿಬಿಟ್ರು ಅವತ್ತು ರಾತ್ರಿ. ಅವಳ ಪ್ರೇಮಿ ರೋಹನ್ ನಮ್ಮೊಂದಿಗೆ ಊಟಕ್ಕೆ ಕುಳಿತ. ಅವನು ಹೇಳ್ದ, ಪ್ರಾಚಿ, ನೀನು ಪ್ರಿಯಾಳಿಗಿಂತಲೂ ಹೆಚ್ಚು ಸುಂದರವಾಗಿದ್ಯಾ. ರೋಹನ್ ಮಾತಾಡ್ತಾ ಇದ್ದಂತೆ ರಾಮು ಅವನನ್ನ ಕೋಪದಿಂದ ನೋಡ್ತಾ ಇದ್ದ. ಊಟ ಮುಗಿದ ನಂತರ ರೋಹನ್ ಅವನ ರೂಮಿಗೆ ಹೋದ. ಅವನು ಹೋದ ತಕ್ಷಣ ರಾಮು ನನ್ನ ಬಳಿ ಹೇಳ್ದ, ಮಾಲಕಿ, ಇವರು ಎಂತಹ ಗೆಳೆಯರು. ನನಗೆ ಆ ಮನುಷ್ಯನ ಮಾತು ಸ್ವಲ್ಪನೂ ಇಷ್ಟ ಆಗ್ಲಾ ಇಲ್ಲ. ಆಗ ನಾನು ರಾಮುಗೆ ಹೇಳ್ದೆ, ನಾನು ನಿನ್ನನ್ನು ಮನೆಯ ಸದಸ್ಯನಂತ ಕಾಣ್ತೇನೆ. ಅದರ ಅರ್ಥ ನೀನು ನನ್ನ ಅತಿಥಿಗಳ ಬಗ್ಗೆ ಏನೇನೋ ಮಾತನಾಡಬಹುದು ಅಂತಲ್ಲ. ನಿನ್ನ ಕೆಲಸ ಬಂದ ಅತಿಥಿಗಳ ಸೇವೆ ಮಾಡೋದು. ಹಾಗಾಗಿ ನೀನು ಅಷ್ಟೇ ಮಾಡು. ನನಗೆ ಬುದ್ಧಿ ಕಲಿಸುವ ಅಗತ್ಯ ಇಲ್ಲ ಅಂತ ರಾಮುಗೆ ಬೈದೆ. ರಾಮುವನ್ನು ಬೈದು ನಾನು ನನ್ನ ರೂಮಿಗೆ ಹೋದೆ. ನಾನು ಅವನನ್ನು ಬೈದಿದ್ರೂ ಅವನು ನನಗಾಗಿ ನೀರು ತಂದ. ಆಗ ನಾನು ನನ್ನ ಔಷಧಿಯನ್ನ ತೆಗೆದುಕೊಂಡು ನೀರನ್ನು ಕುಡಿದು ಮಲಗಿಕೊಂಡೆ. ಇಂದು ರಾಮು ನನ್ನ ರೂಮಿನಲ್ಲಿ ಮಲಗೋದಕ್ಕೆ ಬಂದಿರಲಿಲ್ಲ ಅಂತ ನನಗನ್ನಿಸ್ತು. ಆದರೆ ಬೆಳಗ್ಗೆ ಕಣ್ಣು ಬಿಟ್ಟಾಗ ಅವನು ನನ್ನ ಪಕ್ಕದಲ್ಲಿದ್ದ. ಬೆಳಗ್ಗೆ ನಾನು ಎದ್ದಾಗ ನನ್ನ ಮುಂದೆ ಪ್ರಿಯಾ ಇದ್ಲು. ಅವಳು ತುಂಬ ಕೋಪದಲ್ಲಿದ್ದಂತೆ ಕಾಣಿಸ್ತಾ ಇದ್ಲು. ರಾಮುವನ್ನ ನನ್ನ ಮುಂದೆ ತಂದು ನಿಲ್ಲಿಸಲಾಯಿತು. ಅವನ ಕೈಯಲ್ಲಿ ಪ್ರಿಯಾಳ ಓಡನೆ ಕಟ್ಟಲಾಗಿತ್ತು. ಪ್ರಿಯಾ ಹೇಳಿದ್ಲು, ನಿನ್ನ ಈ ಹಳ್ಳಿಯ ನೌಕರ ನನ್ನ ಪ್ರೇಮಿಯ ಕೈ ಮುರಿದಿದ್ದಾನೆ ಅಂತ ಹೇಳಿದ್ಲು. ರಾಮು ಸುಮ್ಮನೆ ತಲೆ ಅಲ್ಲಾಡಿಸುತ್ತಾ ಹೇಳ್ದ, ಮಾಲಕಿ, ನಾನೇನೂ ಮಾಡಿಲ್ಲ. ರಾತ್ರಿ ರೋಹನ್ ಸಾಹೇಬ್ರು ಕುಡಿದ ಅಮಲಿನಲ್ಲಿದ್ರು. ಆಗ ಅವರ ಸಮತೋಲನ ತಪ್ಪಿರಬಹುದು ಮತ್ತು ಅವರು ಬಿದ್ದಿರಬಹುದು. ರಾಮು ರೋಹನ್ ಸಾಹೇಬ್ರ ಮೇಲೆ ಕೈ ಏಕೆ ಮಾಡ್ಯಾನು? ಪ್ರಿಯಾ ಈಗಲೂ ಅಮಲಿನಲ್ಲಿದ್ಲು ಅಂತ ನನಗನ್ನಿಸ್ತು. ರಾಮು ಯಾಕೆ ಹೊಡಿತಾನೆ ರೋಹನ್ಗೆ ಅಂತ ನನಗನ್ನಿಸ್ತು. ರಾಮು ನನಗಾಗಿ ಅವರಿಬ್ಬರ ಬಳಿ ಕ್ಷಮೆ ಕೇಳ್ದ. ಪ್ರಿಯಾ ಮತ್ತು ರೋಹನ್ ಕೂಡಲೇ ಅಲ್ಲಿಂದ ಹೊರಟು ಹೋದ್ರು. ರಾಮು ನನ್ನ ಬಳಿಯೂ ಕೂಡ ಕ್ಷಮೆಯನ್ನ ಕೇಳಲಾರಂಭಿಸಿದ. ನನಗೆ ಗೊತ್ತಿತ್ತು ಅವನು ಏನೂ ಮಾಡಿಲ್ಲ ಅಂಥೇಳಿ. ಇಂದು ನಾನು ರಜೆ ತಗೊಂಡಿದ್ದೆ, ಯಾಕಂದರೆ ಹಲವು ದಿನಗಳಿಂದ ನಾನು ತುಂಬ ಬ್ಯುಸಿ ಇದ್ದೆ. ಇಂದು ನನಗಾಗಿ ಸ್ವಲ್ಪ ಸಮಯ ಮೀಸಲಿಡೋಣ ಅಂತ ಯೋಚನೆ ಮಾಡಿದ್ದೆ. ತಿಂಡಿಯನ್ನು ಮುಗಿಸಿದ ನಂತರ ನಾನು ಮತ್ತೆ 1 ಗಂಟೆ ಮಲಗಿದೆ. ಆರವ್ ಕೂಡ ನನ್ನ ಜೊತೆ ಮಲಗಿದ್ದ. ಎದ್ದ ನಂತರ ನನಗೆ 1 ಕಪ್ ಚಹಾದ ಅಗತ್ಯ ಇತ್ತು. ನಾನು ರಾಮುವನ್ನ ಚಹಾ ಮಾಡಲು ಕೂಗ್ತಾ ಇದ್ದೆ. ಆದರೆ ಅವನ ಕರೆಯಿಂದ ಯಾವುದೇ ಉತ್ತರ ಬರ್ತಾ ಇರಲಿಲ್ಲ. ಅವನನ್ನು ಹುಡುಕುತ್ತಾ ನಾನು ಅವನ ರೂಮಿಗೆ ಹೋದೆ. ಅಲ್ಲಿ ಹೋಗಿ ನೋಡಿದರೆ ರಾಮು ಈಗಷ್ಟೇ ಸ್ನಾನ ಮಾಡಿ ಬಾತ್ರೂಮಿನಿಂದ ಹೊರಗಡೆ ಬಂದಿದ್ದ. ಅವನು ಶರ್ಟ್ ಧರಿಸಿರಲಿಲ್ಲ. ನಾನು ಮೊದಲ ಬಾರಿಗೆ ಅವನನ್ನ ಈ ರೀತಿಯಾಗಿ ನೋಡಿದ್ದೆ, ಅಂದರೆ ಶರ್ಟ್ ಇಲ್ಲದೆ ನೋಡಿದ್ದೆ. ರಾಮುವಿನ ದೇಹ ತುಂಬ ಬಲಿಷ್ಠವಾಗಿತ್ತು. ಅವನ ದೇಹ ಒಬ್ಬ ಯೋಧನಂತೆ ಕಾಣುತ್ತಿತ್ತು. ತುಂಬ ಫಿಟ್ ಆಗಿದ್ದ. ನಾನು ಅವನನ್ನ ರೆಪ್ಪೆ ಮಿಟುಕಿಸದೆ ನೋಡ್ತಾ ಇದ್ದೆ. ನನಗೆ ಆ ಸಮಯದಲ್ಲಿ ಯಾವುದೇ ಪ್ರಜ್ಞೆ ಇರಲಿಲ್ಲ. ಹಲವು ವರ್ಷಗಳ ನಂತರ ನಾನು ಒಬ್ಬ ಯುವ ಪುರುಷನನ್ನ ಈ ರೀತಿ ಬಟ್ಟೆ ಇಲ್ಲದೆ ನೋಡ್ತಾ ಇದ್ದೆ. ನಾನು ಅವನನ್ನೇ ನೋಡ್ತಾ ಇದ್ದೆ. ಆಗ ರಾಮು ನನಗೆ ಧ್ವನಿಯನ್ನ ನೀಡಿದ. ಓ ಅಂತ ಕೂಗ್ದ.
ಅವನು ನನ್ನ ಮುಂದೆ ಶರ್ಟ್ ಧರಿಸಿ ನಿಂತಿದ್ದ. ಆದರೆ ನಾನು ನನ್ನ ಪ್ರಜ್ಞೆ ಕಳೆದುಕೊಂಡು ಅವನನ್ನೇ ನೋಡ್ತಾ ಇದ್ದೆ. ಅವನು ನನ್ನ ಕಣ್ಣ ಮುಂದೆ ಚಪ್ಪಾಳೆ ತಟ್ಟಿದಾಗ ನಾನು ಪ್ರಜ್ಞೆಗೆ ಬಂದೆ ಮತ್ತು ಅವನಿಗೆ ನನಗಾಗಿ ಚಹಾ ಮಾಡೋದಕ್ಕೆ ಹೇಳ್ದೆ. ಇಂದು ಮನೆಯಲ್ಲೇ ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಳ್ಳೋಣ ಅಂಥೇಳಿ ಯೋಚನೆಯನ್ನ ಮಾಡಿದೆ, ಯಾಕಂದರೆ ರಜೆ ತೆಗೆದುಕೊಂಡಿದ್ದೆ. ಮಧ್ಯಾಹ್ನದ ಸಮಯದಲ್ಲಿ ನನ್ನ ರೂಮಿನಲ್ಲಿ ಪಾರ್ಲರ್ ಸೆಟಪ್ ಓಪನ್ ಮಾಡಿದೆ. ಆ ಸಮಯದಲ್ಲಿ ನಾನು ಶಾರ್ಟ್ಸ್ ಮತ್ತು ಗೌನನ್ನು ಧರಿಸಿದ್ದೆ ಮತ್ತು ನನ್ನ ಕಾಲುಗಳು ವ್ಯಾಕ್ಸಿಂಗ್ ಮಾಡ್ತಾ ಇದ್ದೆ. ವ್ಯಾಕ್ಸಿಂಗ್ ಮಾಡುವಾಗ ಆಕಸ್ಮಿಕವಾಗಿ ನಾನು ಸ್ವಲ್ಪ ಹೆಚ್ಚು ಬಿಸಿಯಾದ ವ್ಯಾಕ್ಸನ್ನು ನನ್ನ ಕಾಲಿಗೆ ಹಚ್ಕೊಂಡೆ. ಇದರಿಂದ ಉರಿ ಉಂಟಾಗಿ ನನ್ನ ಬಾಯಿಂದ ಜೋರಾಗಿ ಶಬ್ದ ಹೊರಬಂತು. ನನ್ನ ಧ್ವನಿ ಕೇಳಿ ರಾಮು ಓಡುತ್ತಾ ನನ್ನ ರೂಮಿಗೆ ಬಂದ. ಅವನು ನನ್ನ ಸುತ್ತ ಕಾಲನ್ನು ನೋಡ್ದ. ಅವನು ನನ್ನ ಕಾಲಿನಿಂದ ಬಿಸಿ ವ್ಯಾಕ್ಸ್ ತೆಗೆದು ಅಲ್ಲಿ ಕ್ರೀಮ್ ಹಚ್ಚಿದ. ಅವನ ಕೈಗಳು ಪದೇ ಪದೇ ನನ್ನ ಕಾಲಿನ ಮೇಲೆ ಅರಿಯದಂತೆ ಓಡಾಡ್ತಾ ಇದ್ವು ಮತ್ತು ಆ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಉಂಟಾಗ್ತಾ ಇದ್ದ ಭಾವನೆಗಳನ್ನು ವ್ಯಕ್ತಪಡಿಸುವುದು ನನಗೆ ತುಂಬ ಕಷ್ಟ ಆಗ್ತಾ ಇತ್ತು. ರಾಮುವಿನ ದೃಷ್ಟಿ ನನ್ನ ಮೇಲೆ ಬೀಳ್ತಾ ಇದ್ದಂತೆ ನಾನು ನೋವಿನಿಂದ ಕಿರ್ಚಿದೆ. ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿ ಅವನು ಹೇಳ್ದ, ಭಾಯ್ ಸಾಬ್ ಮಲಕಿ, ಈಗ ನೀವು ಸುಮ್ಮನೆ ಮಲ್ಕೊಂಡ್ಬಿಡಿ. ನಿಮಗೆ ಏನು ಮಾಡಬೇಕು ನನಗೆ ಹೇಳಿ, ನಾನು ನಿಮಗೆ ಸಹಾಯವನ್ನು ಮಾಡ್ತೇನೆ ಅಂತ. ನಾನು ಅವನಿಗೆ ನನ್ನ ಇನ್ನೊಂದು ಕಾಲಿನ ವ್ಯಾಕ್ಸಿಂಗ್ ಮಾಡೋದಕ್ಕೆ ಹೇಳ್ದೆ. ರಾಮು ನಾನು ಹೇಳಿದಂತೆಯೇ ಮಾಡ್ದ. ಅವನು ನನ್ನ ಮುಖದ ಮಸಾಜ್ ಕೂಡ ಮಾಡ್ದ. ಅವನ ಸ್ಪರ್ಶದಿಂದ ನನಗೆ ತುಂಬ ಆರಾಮವೂ ಸಿಕ್ಕಿತು. ಇಂದಿನ ರಜಾದಿನ ನನಗೆ ಆರಾಮದಾಯಕವಾಗಿ ಕಳೆದು ಹೋಯಿತು. ರಾಮುವಿನಲ್ಲಿ ಎಲ್ಲಾ ಗುಣಗಳು ತುಂಬಿದ್ವು. ಅವನು ಯಾವುದೇ ಕೆಲಸದಲ್ಲೂ ಹಿಂದೆ ಇರಲಿಲ್ಲ. ಅಂದು ರಾತ್ರಿ ನಾನು ಅವನನ್ನು ನನ್ನ ರೂಮಿನಲ್ಲಿ ಮಲಗೋದಕ್ಕೆ ನಿರಾಕರಿಸಿದೆ. ದಿನವಿಡೀ ನಾನು ಮನೆಯಲ್ಲಿರೋದಿಲ್ಲ, ಕನಿಷ್ಠ ರಾತ್ರಿಯಾದರೂ ನಾನು ನನ್ನ ಮಗುವಿನೊಂದಿಗೆ ಏಕಾಂತದ ಸಮಯ ಕಳೆಯಬೇಕು ಅಂತ. ಪ್ರತಿ ಬಾರಿ ರಾಮು ಬರೋದು ನನಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಅವನನ್ನು ರೂಮಿನಲ್ಲಿ ಮಲಗೋದಕ್ಕೆ ಬೇಡ ಅಂತ ಹೇಳಿದೆ. ಹೀಗೆ ದಿನಗಳು ಕಳೆದ್ವು. ಕೆಲವು ದಿನಗಳವರೆಗೆ ರಾಮು ಇಲ್ಲದೆ ಆರವ್ ರಾತ್ರಿ ಮಲಗ್ತಾ ಇರಲಿಲ್ಲ. ಆದರೆ ನಿಧಾನವಾಗಿ ಅವನು ಅಳುವುದನ್ನು ನಿಲ್ಲಿಸ್ದ. ನನಗೆ ನನ್ನೊಳಗೆ ಕೆಲವು ಬದಲಾವಣೆಗಳು ಅನಿಸತೊಡಗಿದ್ವು. ಬೆಳಗ್ಗೆ ಎದ್ದ ತಕ್ಷಣ ನನ್ನ ದೇಹ ತುಂಬ ನೋಯ್ತಾ ಇತ್ತು. ಇದ್ದಕ್ಕಿದ್ದಂತೆ ಇದೆಲ್ಲ ಯಾಕಾಗ್ತಾ ಇದೆ ಅಂತ ತಿಳಿತಾ ಇರಲಿಲ್ಲ. ಕೆಲವು ದಿನಗಳಲ್ಲಿ ನನ್ನ ದೈಹಿಕ ನೋವು, ನನ್ನ ಮೈ ಹೆಚ್ಚಾಯಿತು ಅಂದರೆ ನನಗೆ ಹಾಸಿಗೆಯಿಂದ ಏಳೋದಕ್ಕೆ ಕೂಡ ಮನಸ್ಸಾಗ್ತಾ ಇರಲಿಲ್ಲ. ಆಗ ನಾನು ಆಫೀಸಿನಿಂದ 1 ವಾರದ ರಜೆ ತೆಗೆದುಕೊಂಡೆ. ಕೆಲವು ದಿನ ವಿಶ್ರಾಂತಿ ಪಡೆದರೆ ಸ್ವಲ್ಪ ಸರಿಯಾಗಬಹುದು ಅಂತಂದು ಅನ್ಕೊಂಡೆ. ಈಗ ಪೂರ್ತಿ ಸಮಯ ಆರವ್ ನನ್ನ ಮಗ ರಾಮುವಿನ ಜೊತೆ ಇರ್ತಾ ಇದ್ದ. ಅವನಿಗೆ ಹಸಿವಾದಾಗ ಅವನು ಮಧ್ಯೆ ನನ್ನ ಬಳಿ ಬರ್ತಾ ಇದ್ದ. ಇಂದು ನಾನು ನನ್ನ ಸ್ವಂತ ಹಿಡಿದುಕೊಳ್ಳುತ್ತಿದ್ದೆ. ರಾತ್ರಿ ರಾಮು ನೀರು ಹಿಡಿದು ನನ್ನ ರೂಮಿಗೆ ಬಂದ. ನನ್ನ ಸೊಂಟದ ಮೇಲೆ ಕೈ ಇರೋದನ್ನು ನೋಡಿ ಅವನಿಗೆ ತಿಳಿಯಿತು ನನಗೆ ತುಂಬ ತೊಂದರೆಯಾಗ್ತಾ ಇದೆ ಎಂದು. ರಾಮು ಹೇಳ್ದ, ಮಲಕಿ ಸಾಹೇಬ್, ನಿಮಗೆ ಯಾವುದೇ ಅಭ್ಯಂತರ ಇಲ್ಲದೆ ಇದ್ರೆ ನಾನು ನಿಮ್ಮ ಸ್ವಂತದ ಮಸಾಜ್ ಮಾಡುತ್ತೇನೆ ಅಂತ. ನನ್ನ ಸ್ವಂತ ಎಷ್ಟು ನೋಯ್ತಾ ಇತ್ತು ಅಂತಂದ್ರೆ ನಾನು ಅವನ ಮೆಸಾಜ್ಗೆ ಸರಿ ಅಂತ ಹೇಳ್ದೆ. ಆದರೆ ಅದಕ್ಕಿಂತ ಮೊದಲು ನಾನು ನನ್ನ ರೂಮಿನ ಲೈಟನ್ನು ಆಫ್ ಮಾಡಿದೆ. ಸಣ್ಣ 0 ಬಲ್ಫಿನ ಬೆಳಕಿನಲ್ಲಿ ನನ್ನ ಸ್ವಂತ ಅವನಿಗೆ ಕಾಣೋದಿಲ್ಲ ಅಂಥೇಳಿ ನಾನು ರೂಮಿನ ದೊಡ್ಡ ಲೈಟನ್ನು ಆಫ್ ಮಾಡಿ 0 ಬಲ್ಫನ್ನು ಹಚ್ಚಿದೆ. ಅವನು ಮಸಾಜ್ ಮಾಡುವಾಗ ನನಗೆ ತುಂಬ ಆರಾಮ ಸಿಗ್ತಾ ಇತ್ತು. ಮಸಾಜ್ ಮಾಡೋದ್ರಿಂದ ನನ್ನ ನೋವು ಕ್ಷಣದಲ್ಲಿ ಮಾಯವಾದಂತೆ ಆಯಿತು. ಮಸಾಜ್ ಮಾಡೋವಾಗ ರಾಮು ನನ್ನನ್ನು ಕೇಳ್ದ, ಸಾಹೇಬ್, ನಿಮಗೆ ಆರವನ ತಂದೆಯ ನೆನಪು ಎಂದು ಬರೋದಿಲ್ವೇ ಅಂತ. ನೀವು ಇಷ್ಟು ಸುಂದರ ಮತ್ತು ಯುವತಿಯಾಗಿದ್ರೂ ಇನ್ನೂ ಏಕಾಂಗಿಯಾಗಿದ್ದೀರಿ ಯಾಕೆ ಅಂತ. ಅವನ ಪ್ರಶ್ನೆಗೆ ನನ್ನ ಬಳಿ ಯಾವುದೇ ಸರಿಯಾದ ಉತ್ತರ ಇರಲಿಲ್ಲ. ನಾನು ಅವನಿಗೆ ಹೇಳ್ದೆ, ಬಹುಶಃ ನಿನ್ನ ಪ್ರಶ್ನೆಗೆ ಉತ್ತರ ನನ್ನ ಬಳಿ ಇಲ್ಲ ಅಂಥೇಳಿ. ಆ ಪ್ರಶ್ನೆಗೆ ಅಲ್ಲಿಗೆ ವಿರಾಮ ಇತ್ತು. ರಾಮುವಿನ ಮಸಾಜ್ನಿಂದ ನನಗೆ ಚೆನ್ನಾಗಿ ನಿದ್ದೆ ಬಂತು. 2 ದಿನಗಳ ನಂತರ ನಾನು ನನ್ನ ಪ್ರೀಮಿಯನ್ನ ಭೇಟಿಯಾಗಿದ್ದ ಆ ತಾರೀಖು ಕೊನೆಗೂ ಆ ದಿನ ಬಂದೇ ಬಿಟ್ಟಿತು. ಹಳೆಯ ನೆನಪು.
ಆ ದಿನಾಂಕ ಬಂದೇ ಬಿಟ್ಟು. ಅಂದು ನಾನು ದಿನವಿಡೀ ನನ್ನ ಮನಸ್ಸನ್ನ ಯಾವುದಾದರೂ ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಪ್ರಯತ್ನಿಸಿದೆ. ಆದರೆ ರಾತ್ರಿಯ ಕತ್ತಲಲ್ಲಿ ನನಗೆ ನನ್ನ ಪ್ರೇಮಿ ತುಂಬಾ ನೆನಪಾಗ್ತಾ ಇತ್ತು. ಇಂದು ಅವನು ನನ್ನ ಜೊತೆ ಇರಲಿಲ್ಲ, ಆದರೆ ಅವನು ನನ್ನ ಮಗುವಿನ ತಂದೆಯಾಗಿದ್ದ. ಆರವ್ ನನ್ನ ನೋಡಿ ನನಗೆ ದಿನವೂ ಅವನ ನೆನಪಾಗ್ತಾ ಇತ್ತು. ಮತ್ತು ಇಂದು ನಾನು ನನ್ನ ಭಾವನೆಗಳನ್ನು ಬಚ್ಚಿಡೋದಕ್ಕೆ ಸಾಧ್ಯ ಆಗಲಿಲ್ಲ. ನಾನು ನನ್ನ ರೂಮಿನಲ್ಲಿ ಜೋರಾಗಿ ಅಳತೊಡಗದೆ. ಆರವ್ ಪಕ್ಕದಲ್ಲೇ ಮಲಗಿದ್ದ ಅನ್ನೋದು ಕೂಡ ನನಗೆ ನೆನಪಿರಲಿಲ್ಲ. ನಾನು ಇಂದು ನನ್ನ ಔಷಧಿಗಳನ್ನು ತೆಗೆದುಕೊಂಡಿರಲಿಲ್ಲ. ರಾಮು ನೀರಿಕೊಂಡು ನನ್ನ ರೂಮಿಗೆ ಬಂದ. ನನ್ನನ್ನು ಅಳ್ತಾ ಇರೋದನ್ನು ಕಂಡು ಅವನು ನನಗೆ ನೀರನ್ನು ಕುಡಿಸ್ದ. ನಾನು ಶಾಂತವಾದಾಗ ಅವನು ನನಗೆ ಔಷಧಿಯನ್ನ ನೀಡಿದ. ನನ್ನ ಅಳುವಿನ ಶಬ್ದಕ್ಕೆ ಆರವ್ ಸ್ವಲ್ಪ ಅಲುಗಾಡತೊಡಗಿದ. ಅವನು ಎಚ್ಚರ ಆಗಬಾರದು ಅಂಥೇಳಿ ರಾಮು ನನ್ನನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋದ. ಅಲ್ಲಿ ಹೋಗಿ ನಾನು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡೆ. ನಾನು ನನ್ನ ಪ್ರಜ್ಞೆಯನ್ನ ಕಳೆದುಕೊಂಡಂತೆ ಅನ್ನಿಸ್ತಾ ಇತ್ತು. ನನ್ನ ಅಳುವಿನ ಕಾರಣಕ್ಕೇಳಿ ರಾಮು ಕೂಡ ಶಾಂತನಾದ. ಅವನು ಸತತವಾಗಿ ನನ್ನ ಕಣ್ಣೀರನ್ನು ಒರೆಸ್ತಾ ಇದ್ದ. ಅಳ್ತಾ ಅಳ್ತಾ ನಾನು ಅವನ ಭುಜವನ್ನು ಹಿಡಿದುಕೊಂಡೆ. ನಿಧಾನವಾಗಿ ನಾನು ಅವನನ್ನು ಇನ್ನಷ್ಟು ಹತ್ತಿರ ಎಳೆದುಕೊಂಡೆ. ನಾನು ಅವನಿಗೆ ಹೇಳ್ದೆ, ರಾಮು, ಇಂದಿನ ರಾತ್ರಿ ನಾನು ನಿನ್ನ ಜೊತೆ ಕಳೆಯೋದಕ್ಕೆ ಬಯಸ್ತೇನೆ ಅಂತ. ಆಗ ರಾಮು ಹೇಳ್ದ, ಬೈ ಸಾಹೇಬ್, ನಾನು ಇನ್ನೂ ಚಿಕ್ಕವನು, ನನಗೆ ಏನೂ ಬರೋದಿಲ್ಲ. ಅವನ ಮಾತು ಕೇಳಿ ನಾನು ಅವನನ್ನು ಇನ್ನಷ್ಟು ಹತ್ತಿರ ಎಳೆದುಕೊಂಡೆ. ಆ ರಾತ್ರಿ ನಾನು ಅವನ ರೂಮಿನಲ್ಲಿದ್ದೆ. ಆದರೆ ಬೆಳಗ್ಗೆ ನಾನು ಎದ್ದಾಗ ಅವನು ನನ್ನ ಬಳಿ ಇರಲಿಲ್ಲ. ಅವನ ಶರ್ಟ್ ಅಲ್ಲೇ ಬಿದ್ದಿತ್ತು. ನಾನು ಹೊರಗೆ ಹೋದಾಗ ನೋಡಿದೆ, ರಾಮು ನನ್ನ ಮಗುವಿಗೆ ಹಾಲು ಮತ್ತು ಬಿಸ್ಕೆಟನ್ನು ತಿನ್ನಿಸ್ತಾ ಇದ್ದ. ನನಗೆ ಆರವ್ನ ನೆನಪಿರಲಿಲ್ಲ, ಆದರೆ ರಾಮು ಮರೆತಿರಲಿಲ್ಲ. ಅವನು ನಮ್ಮಿಬ್ಬರನ್ನು ಅಮ್ಮ ಮಗನನ್ನ ಖುಷಿಪಡಿಸಿದ್ದ. ರಾತ್ರಿಯ ಆಯಾಸದ ನಂತರ ನಾನು ಬೆಳಗ್ಗೆ ತಡವಾಗಿ ಎದ್ದಿದ್ದೆ. ದಿನವಿಡೀ ರಾಮು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಲ್ಲ. ಇಂದು ಪ್ರಿಯಾ ನನ್ನನ್ನು ಭೇಟಿಯಾಗೋದಕ್ಕೆ ಮನೆಗೆ ಬಂದ್ಲು. ಅವಳು ರಾಮುವಿನ ಕಡೆ ನೋಡ್ತಾನೂ ಇರಲಿಲ್ಲ. ರಾಮು ಅವಳಿಗೆ ನೀರು ನೀಡಿ ರೂಮಿನಿಂದ ಹೊರಗೆ ಹೋದ. ಸ್ವಲ್ಪ ಹೊತ್ತು ಮಾತಾಡಿದ ನಂತರ ಪ್ರಿಯಾ ಹೊರಟ್ಲು. ಹೋಗುವಾಗ ಅವಳು ನನಗೆ ಹೇಳಿದ್ಲು, ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಿನ್ನ ನೌಕರನನ್ನ ಇಲ್ಲಿಂದ ಹೊರಹಾಕು, ಅಂದರೆ ರಾಮುವನ್ನ ಇಲ್ಲಿಂದ ಹೊರಹಾಕು ಅಂತ ಹೇಳಿ ಹೊರಟು ಹೋದ್ಲು. ಅವನು ನೋಡಲು ಎಷ್ಟು ಮುಗ್ಧನೋ ಅಷ್ಟಿಲ್ಲ. ಅವಳ ಮಾತನ್ನು ನಾನು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಯಾವಾಗಲೂ ಹಾಗೆ ರಾತ್ರಿ ಊಟದ ನಂತರ ರಾಮು ನನಗೆ ನೀರಿನ ಗ್ಲಾಸ್ ನನ್ನ ರೂಮಿಗೆ ತಂದುಕೊಟ್ಟ ಮತ್ತು ಅವನು ಆರವ್ನನ್ನ ಮಲಗಿಸಿದ್ದ. ಆರವ್ ಇಂದು ಹೊರಗೆ ಹಾಲ್ನಲ್ಲಿ ತೊಟ್ಟಿಲಲ್ಲಿ ಮಲಗಿದ್ದ. ರಾಮು ಅವನನ್ನು ನೋಡ್ಕೊಳ್ತಾ ಇದ್ದ. ನಾನು ನನ್ನ ರೂಮಿನ ಲೈಟ್ ಆಫ್ ಮಾಡಿ ಮಲ್ಕೊಂಡೆ. ಸ್ವಲ್ಪ ಸಮಯದ ನಂತರ ನನಗೆ ಆರವ್ನ ಧ್ವನಿ ಕೇಳಿಸ್ತು. ಅವನ ಧ್ವನಿಯಿಂದ ನನಗೆ ನಿದ್ದೆಯಿಂದ ಎದ್ದಿತು. ನಾನು ಹೇಳ್ಬೇಕನ್ನಷ್ಟರಲ್ಲಿ ಅವನ ಅಳುವಿನ ಶಬ್ದ ನಿಂತು ಹೋಯಿತು. ಸ್ವಲ್ಪ ಸಮಯದ ನಂತರ ನನಗೆ ನನ್ನ ರೂಮಿನ ಬಾಗಿಲು ತೆರೆಯುವ ಶಬ್ದ ಕೇಳಿಸ್ತು. ನಾನು ಸುಮ್ಮನೆ ಎಲ್ಲವನ್ನ ಗಮನಿಸ್ತಾ ಇದ್ದೆ. ರಾಮು ನನ್ನ ರೂಮಿಗೆ ಬಂದಿದ್ದ. ಅವನು ನನ್ನ ಹತ್ತಿರ ಬಂದು ನಾನು ಮಲಗಿದ್ದೇನೆಯೋ ಇಲ್ಲವೋ ಎಂದು ನೋಡಲು ಪ್ರಯತ್ನಿಸಿದ ಮತ್ತು ನಂತರ ಅವನು ನನ್ನ ಮೊಬೈಲ್ ಎತ್ಕೊಂಡ. ಅವನ ಆ ಹುಡುಕಾಟ ನೋಡಿ ನಾನು ಕೂಡನೆ ರೂಮಿನ ಲೈಟ್ ಆನ್ ಮಾಡಿದೆ. ನಾನು ಎಚ್ಚರವಾಗಿರೋದನ್ನು ಕಂಡು ಅವನು ಚಕಿತನಾದ. ನಾನು ಅವನ ಕೈಯಿಂದ ನನ್ನ ಮೊಬೈಲನ್ನು ಕಿತ್ಕೊಂಡೆ. ನಾನು ಅವನು ಕೇಳಿದೆ, ರಾಮು, ಇದೆಲ್ಲ ಏನ್ ನಡೀತಾ ಇದೆ ಅಂತ. ನೀನು ಈ ಸಮಯದಲ್ಲಿ ಇಲ್ಲೇನ್ ಮಾಡ್ತಾ ಇದೀಯಾ ಅಂತ. ಅವನು ಏನು ಹೇಳ್ದೆ ಅಲ್ಲಿಂದ ಹೋಗಲಾರಂಭಿಸ್ದ. ಆದರೆ ನಾನು ಅವನನ್ನು ಅಷ್ಟು ಸುಲಭವಾಗಿ ಬಿಡೋ ಉದ್ದೇಶ ಹೊಂದಿರಲಿಲ್ಲ. ನಾನು ಅವನಿಗೆ ಅವನ ವಿಡಿಯೋವನ್ನು ತೋರಿಸ್ದೆ. ಇದರಲ್ಲಿ ಅವನು ಪ್ರಿಯಾಳ ಬಾಯ್ ಫ್ರೆಂಡ್ ಮೇಲೆ ಕೈ ಮಾಡ್ತಾ ಇದ್ದ. ಅದು ರೋಹನ್ನ ಮೊಬೈಲ್ ಕ್ಯಾಮ್ರಾ ಅಕಸ್ಮಾತ್ ಚಾಲೂ ಆಗಿ ಉಳಿದಿತ್ತು ಮತ್ತು ಅದರಲ್ಲಿ ಅವಳ ಜಗಳ ರೆಕಾರ್ಡ್ ಆಗಿತ್ತು. ಬೆಳಗ್ಗೆ ಪ್ರಿಯಾ ನನ್ನನ್ನು ಭೇಟಿಯಾಗೋದಕ್ಕೆ ಬಂದಾಗ ಅವಳು ನನಗೆ ಆ ವಿಡಿಯೋ ತೋರಿಸಿದ್ಲು ಮತ್ತು ಅಂದಿನಿಂದ ನಾನು ರಾಮುವಿನ ಮೇಲೆ ಕಣ್ಣೆಟ್ಟಿದ್ದೆ. ರಾಮು, ನೀನು ಸುಳ್ಳು ಯಾಕೆ ಹೇಳ್ದೆ ಅಂತ. ನೀನು ರೋಹನ್ ಮೇಲೆ ಕೈ ಯಾಕೆ ಮಾಡಿದೆ? ಆಗ ಅವನು ಹೇಳ್ದ,
ಯಾರು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀರುತ್ತಾರೋ ಅವರ ಜೊತೆ ನಾನು ಇದನ್ನೇ ಮಾಡ್ತೇನೆ ಮಾಲಕಿ ಅಂತ ಹೇಳ್ದ. ಆ ರಾತ್ರಿ ರೋಹನ್ ಅಮಲಿನಲ್ಲಿದ್ದಾಗ ಅವನು ನಿಮ್ಮ ರೂಮಿಗೆ ಬಂದಿದ್ದ. ಅವನು ನಿಮ್ಮ ಜೊತೆ ಏನೋ ತಪ್ಪು ಮಾಡೋದಕ್ಕೆ ಪ್ರಯತ್ನಿಸ್ದ. ಅದಕ್ಕಾಗಿ ನಾನು ಅವನ ಮೇಲೆ ಕೈಯನ್ನು ಮಾಡಿದೆ. ರಾಮುವಿನ ಮಾತು ಕೇಳಿ ನಾನು ಹೇಳಿದೆ, ಸರಿ, ನಿನ್ನ ಮಾತನ್ನ ನಾನು ನಂಬ್ತೇನೆ, ಆದರೆ ನೀನು ನನಗೆ ನಿದ್ರೆ ಮಾತ್ರ ಯಾಕೆ ನೀಡ್ತಾ ಇದ್ದೆ ಅಂತ. ಇಂದು ನಾನು ನಿನ್ನನ್ನು ನನ್ನ ನೀರಿನಲ್ಲಿ ಮಾತ್ರೆ ಬೆರೆಸ್ತಾ ಇರೋದನ್ನು ನೋಡಿದ್ದೇನೆ. ನಿನ್ನ ದೃಷ್ಟಿ ನನ್ನ ಮೇಲಿತ್ತು ಮತ್ತು ನೀನು ಏನು ಬಯಸ್ತಾ ಇದೆಯೋ ಅದನ್ನು ನಾನು ನಿನಗೆ ನೀಡಿಬಿಟ್ಟಿದ್ದೇನೆ. ಈಗ ನಿನ್ನ ಲೆಕ್ಕಾಚಾರ ಮುಗಿಸು ಮತ್ತು ಹಳ್ಳಿಗೆ ಹೊರಡು ಅಂತ ಹೇಳಿದೆ. ನನ್ನ ಮಾತು ಕೇಳಿ ರಾಮು ಹೇಳ್ದ, ಮಾಲಕಿ, ನೀವು ಯೋಚಿಸ್ತಾ ಇರೋಂತೆ ಇಲ್ಲಿ ಏನೂ ನಡೆದಿಲ್ಲ. ನಿನ್ನೆ ರಾತ್ರಿ ನಾನು ನಿಮ್ಮ ಜೊತೆ ಏನೂ ತಪ್ಪು ಮಾಡಿಲ್ಲ. ನಾನು ನಿಮ್ಮ ನೀರಿನಲ್ಲಿ ನಿದ್ರೆ ಮಾತ್ರೆ ಬೆರೆಸಿದ್ದೆ. ಇದರಿಂದ ನೀವು ನನ್ನ ಬಳಿ ಬಂದ ತಕ್ಷಣ ಮಲಗಿಬಿಟ್ಟಿದ್ದೀರಿ ಮತ್ತು ನನಗೆ ನಿಮ್ಮ ಜೊತೆ ಯಾವುದೇ ತಪ್ಪು ಮಾಡುವುದು ಇರಲಿಲ್ಲ, ತಪ್ಪು ಮಾಡುವ ಉದ್ದೇಶ ಇರಲಿಲ್ಲ ಅಂತ ಹೇಳ್ದ ಅವನು ರಾಮು. ಕೆಲವು ದಿನಗಳ ಹಿಂದೆ ನಾನು ನಿಮ್ಮನ್ನು ರಾತ್ರಿ ಫೋನ್ನಲ್ಲಿ ಮಾತಾಡೋದಿರೋದನ್ನು ನೋಡಿದ್ದೆ. ನಾನು ನಿಮ್ಮ ಮಾತುಗಳನ್ನು ಕೇಳಿದ್ದೆ. ನೀವು ಮತ್ತೆ ಆ ಪ್ರೇಮಿಯನ್ನು ಭೇಟಿಯಾಗಲು ಸಿದ್ಧತೆ ನಡೆಸ್ತಾ ಇದ್ದೀರಿ. ನಿಮ್ಮ ಭೇಟಿ ನಿಮ್ಮದೇ ಮನೆಯಲ್ಲಿ ನಿಗದಿಯಾಗಿತ್ತು. ನನಗೆ ಇದೆಲ್ಲ ಗೊತ್ತಿತ್ತು. ನೀವು ಅವನನ್ನು ಭೇಟಿಯಾಗಬಾರ್ದು ಅಂಥೇಳಿ ನಾನು ನಿಮಗೆ ರಾತ್ರಿ ನಿದ್ದೆ ಮಾತ್ರ ನೀಡ್ತಾ ಇದ್ದೆ. ಆ ವ್ಯಕ್ತಿ ಈಗಲೂ ನಿಮಗೆ ವಂಚನೆಯನ್ನು ಮಾಡ್ತಾ ಇದ್ದಾನೆ. ಅವನು ನಿಮ್ಮ ಬಳಿ ಸುಳ್ಳು ಹೇಳ್ತಾ ಇದ್ದಾನೆ. ಅವನು ನಿಮ್ಮ ಮಗುವನ್ನು ನಿಮ್ಮಿಂದ ಕಿತ್ಕೊಳ್ಳೋದಕ್ಕೆ ನಿಮ್ಮ ಹತ್ತಿರ ಬರ್ತಾ ಇದ್ದಾನೆ. ಅವನ ಪತ್ನಿಗೆ ಮಗು ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವನು ನಿಮ್ಮ ಬಳಿ ಬರ್ತಾ ಇದ್ದಾನೆ. ಅವನು ತನ್ನ ಪತ್ನಿಗೆ ವಿಚ್ಛೇದನ ನೀಡಿಲ್ಲ. ಅವನು ನಿಮ್ಮ ಬಳಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳ್ತಾನೆ. ರಾಮು, ನೀನು ಯಾರು? ನಿನಗೆ ಈ ಎಲ್ಲ ಮಾಹಿತಿ ಹೇಗೆ ಸಿಕ್ಕಿತು? ಆಗ ಅವನು ಹೇಳ್ದ, ನಿಮ್ಮ ತಾತನವರು ನನಗೆ ನಿಮ್ಮ ಫೋಟೋ ತೋರಿಸಿದ್ರು. ನನಗೆ ನೀವು ಮೊದಲ ನೋಟದಲ್ಲೇ ಇಷ್ಟವಾಗಿದ್ದೀರಿ. ಆದರೆ ತಾತನವರು ಹೇಳಿದ್ರು ನೀವು ಮದುವೆಯ ವಿರುದ್ಧ ಇದ್ದೀರಿ ಅಂಥೇಳಿ. ಆಗ ನಾನು ಅವ್ರ ಜೊತೆ ಸೇರಿ ಈ ಪ್ಲ್ಯಾನನ್ನು ಮಾಡಿದೆ. ನಿಮ್ಮ ಮನಸ್ಸಿನಲ್ಲಿ ನನಗಾಗಿ ಜಾಗ ಮಾಡಲು ನಾನು ಇಲ್ಲಿಗೆ ಬಂದಿದ್ದೆ. ಆದರೆ ಇಲ್ಲಿ ಬಂದ ನಂತರ ನಾನು ನೋಡಿದೆ ತುಂಬ ಜನ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಹೊಂದಿದ್ದಾರೆ ಎಂದು. ಅದಕ್ಕಾಗಿ ನಾನು ನಿಮ್ಮ ರಕ್ಷಣೆ ಮಾಡೋದಕ್ಕೆ ಆರಂಭಿಸಿದೆ. ರಾಮು 20 ವರ್ಷದವನಾಗಿರಲಿಲ್ಲ. ನನ್ನ ಮೊದಲ ಶಂಕೆ ಸರಿಯಾಗಿತ್ತು. ಅವನು 30 ವರ್ಷದವನಿದ್ದ ಮತ್ತು ಒಂದು ಒಳ್ಳೆಯ ಕೆಲಸದಲ್ಲಿದ್ದ. ಅವನು ನನ್ನ ಪ್ರೀತಿಗಾಗಿ ಇಷ್ಟೊಂದು ಶ್ರಮ ಪಟ್ಟಿದ್ದ. ರಾಮು ನನ್ನ ಪ್ರೇಮಿಯ ಬಗ್ಗೆ ಹೇಳಿದ್ದೆಲ್ಲವೂ ಸತ್ಯ ಆಗಿತ್ತು. ರಾಮು ನನ್ನ ಪ್ರೇಮಿಯ ಬಗ್ಗೆ ಎಲ್ಲ ಮಾಹಿತಿಯನ್ನು ಸರಿಯಾಗಿ ತೆಗೆದಿದ್ದ. ರಾಮುವಿನಂತಹ ಪ್ರಾಮಾಣಿಕ ಪತಿ ಮತ್ತು ನನ್ನ ಮಗುವಿಗೆ ತಂದೆ ಸಿಗುವುದು ನನಗೆ ತುಂಬ ದೊಡ್ಡ ವಿಷಯ ಆಗಿತ್ತು. ನಾನು ನನ್ನ ಪ್ರೇಮಿಯ ವಂಚನೆಯ ಬಲೆಯಲ್ಲಿ ಸಿಲುಕೋದ್ರಿಂದ ಬಚಾವಾಗಿದ್ದೆ. ಇಂದು ನಾನು ವಿಕ್ರಾಂತ್ ಅಲಿಯಾಸ್ ರಾಮುವಿನ ಜೊತೆ ಖುಷಿಯಾಗಿದ್ದೇನೆ. ಅವನು ನನ್ನನ್ನು ಮತ್ತು ನನ್ನ ಮಗುವನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾನೆ. ನನ್ನ ತಾತನವರ ಕಾರಣದಿಂದಾಗಿ ಇಂದು ನನ್ನ ಕುಟುಂಬ ಮತ್ತೆ ಹೊಸದಾಗಿ ಶುರುವಾಯಿತು. ನನಗೆ ರಾಮುವಿನಂಥ ಪತಿ ಸಿಕ್ಕಿದ್ದು ನನಗೆ ಅದೃಷ್ಟ ಆಗಿತ್ತು. ಕೆರೆಯರೆ, ಯಾರು ನಿಮ್ಮನ್ನು ನಿಜವಾಗಿ ಪ್ರೀತಿಸ್ತಾರೋ ಅವರು ಯಾವುದೇ ಕಷ್ಟದಲ್ಲಿ ನಿಮ್ಮ ಜೊತೆ ಕೈಬಿಡುವುದಿಲ್ಲ. ಸಂಬಂಧ ಉಳಿಸುವವರಿಗೆ ಯಾವುದೇ ಕಾರಣದ ಅಗತ್ಯ ಇರೋದಿಲ್ಲ ಮತ್ತು ಸಂಬಂಧ ಮುರಿಯುವವರಿಗೆ ಒಂದು ನೆಪ ಕೂಡ ಸಾಕಾಗುತ್ತೆ. ಹಾಗಾದರೆ ಗೆಳೆಯರೆ, ಇದಾಗಿತ್ತು ನಮ್ಮ ಇಂದಿನ ಸಣ್ಣ ಕತೆ. ನಿಮಗೆ ಈ ಕತೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ನೀವು ಇಂತಹದ ಇನ್ನೂ ಕುತೂಹಲಕಾರಿ ಕತೆಗಳನ್ನು ಕೇಳಲು ಬಯಸಿದರೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಇದರಿಂದ ನಿಮಗೆ ನನ್ನ ಮುಂಬರುವ ಕತೆಗಳ ನೋಟಿಫಿಕೇಷನ್ ಸಿಗುತ್ತೆ. ಈ ಕತೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಕಥೆಯಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.